Hello everyone, welcome to SSLC and PUC Knowledge Hub. This is my new channel for PUC and SSLC student. Okay. ಇವತ್ತು ನಾನು ತೆಗೆದುಕೊಂಡಂತ ಟಾಪಿಕ್ PUC ಸೆಕೆಂಡ್ ಇಯರ್ ಬಯಾಲಜಿ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ ಹೌದಾ. ಇವಾಗಂತೂ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮು ನಿಯರ್ ಇದ್ದಾವೆ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಆಫ್ಟರ್ ದ್ಯಾಟ್ ದೇ ಆರ್ ಕಂಡಕ್ಟಿಂಗ್ ಸಿರೀಸ್ ಆಫ್ ಎಕ್ಸಾಮ್ಸ್. ಓಕೆ, ಸೊ ಎಕ್ಸಾಮಿನೇಷನ್ನಲ್ಲಿ ನಿಮಗೆ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಈ ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಪ್ಯಾಟರ್ನ್ ಆಫ್ ದಿ ಎಕ್ಸಾಮಿನೇಷನ್. ಆಲ್ರೆಡಿ ನಿಮಗೆಲ್ಲ ಗೊತ್ತದ. ಸೊ ಪಾರ್ಟ್ ಎದಲ್ಲಿ ಏನು ಕೊಡ್ತಾರಪ್ಪ ಅಂತಂದರೆ 15 1 ಮಾರ್ಕಿನ MCQ ಕ್ವಶನ್ಸ್ಗಳು ಬರ್ತಾವೆ. MCQ ಹೌದಾ. ಆಲ್ರೆಡಿ ನೀವು ಫಸ್ಟ್ ಇಯರನ್ನು ರೆಫರ್ ಮಾಡಿರ್ತೀರಾ. ಆ್ಯಸ್ ಇಟ್ ಈಸ್ ಫಸ್ಟ್ ಇಯರ್ ಯಾವ ರೀತಿ ಇರ್ತದೆ ಅದೇ ರೀತಿ ನಾವು ಸೆಕೆಂಡ್ ಇಯರ್ ಕಾಣ್ತೀವಿ. ಲಿಟಲ್ ಬಿಟ್ ಚೇಂಜಸ್ಸನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ನೋಡುವುದಾದರೆ ಪ್ಯಾಟರ್ನು ಪಾರ್ಟ್ ಎದಲ್ಲಿ ದೇ ಆರ್ ಟೇಕಿಂಗ್ 1 2 3 4 5 6 7 8 9 10 ಟೋಟಲ್ ಎಷ್ಟು ಇರ್ತಾವಪ್ಪ ಅಂದರೆ MCQ 15 MCQಗಳನ್ನು ಕಾಣ್ತೀವಿ ಹೌದಾ. 16 MCQಗಳನ್ನು ಕಾಣ್ತೀವಿ. ಈ ರೀತಿಯಾಗಿ ನೋಡಿ ಇಲ್ಲಿ 12 13 14 and 15 MCQಗಳು. ದಟ್ ಈಸ್ ಕ್ವಶನ್ ನಂಬರ್ 1. ಓಕೆ, ಇನ್ ದಟ್ ಕ್ವಶನ್ ನಂಬರ್ 2 ಯು ಕ್ಯಾನ್ ಸಿ ಅ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಆಲ್ರೆಡಿ ಇನ್ನು ಬ್ರೆಕೆಟ್ನಲ್ಲಿ ಅವ್ರು ಆನ್ಸರ್ಸ್ಗಳನ್ನು ಕೊಟ್ಟಿರ್ತಾರೆ. ಯಾವುದು ಆನ್ಸರ್ ಸುಟೇಬಲ್ ಆಗ್ತದೆ ಆನ್ಸರನ್ನು ನಾವೇನು ಮಾಡಬೇಕು, ಆನ್ಸರನ್ನು ನಾವು ಕ್ಲಿಕ್ ಮಾಡಬೇಕಾಗ್ತದೆ. ಸೊ ದಿಸ್ ಈಸ್ ದ ಕ್ವಶನ್ ನಂಬರ್ 2. ದಟ್ ಈಸ್ 5 ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ಕಾಣ್ತೀವಿ. 15 MCQಗಳು. ಓಕೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ಕಾಣ್ತೀವಿ. ಅದೇ ರೀತಿ ಕ್ವಶನ್ ನಂಬರ್ 3ದಲ್ಲಿ ನೋಡಬೇಕಾದ್ರೆ 2 ಮಾರ್ಕ್ಸಿನು ಎಷ್ಟು ಬರ್ತಾವ ಅಂದ್ರೆ 5 2 ಮಾರ್ಕ್ಸ್ ಕ್ವಶನ್ ಬರ್ತಾವೆ. ದಟ್ ಈಸ್ 10 ಮಾರ್ಕ್. 5 2 ಮಾರ್ಕ್ಸ್ ಕ್ವಶನನ್ನು ನಾವು ಕಾಣ್ತೀವಿ ಹೌದಾ. ಇಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ 2 ಮಾರ್ಕ್ಸ್ನಲ್ಲಿ ಒಂದು ಡೈಗ್ರಾಮ್ ಬಂದೇ ಬರ್ತದೆ. ದಟ್ ಈಸ್ ಡ್ರಾ ಅ ಲೆಬಲ್ ಡೈಗ್ರಾಮ್ ಆಫ್ ಮೆಚ್ಯೂರ್ 2 ಸೆಲ್ ಪೋಲರ್ ಗ್ರೇಡ್ಸ್ ಅಂತ ಕೇಳಿದ್ದಾರೆ. ಇದೇ ಕೇಳಬೇಕಂತ ಏನಿಲ್ಲ, ಬೇರೆ ಯಾವುದೇ ಡೈಗ್ರಾಮನ್ನು ಅವರು ಅಲ್ಲಿ ಹಾಕ್ಬೋದು. ಬಟ್ 2 ಮಾರ್ಕ್ಸ್ಗೆ ಒಂದು ಡೈಗ್ರಾಮ್ ಬಂದೇ ಬರ್ತದೆ ಹೌದಾ. ನೆಕ್ಸ್ಟ್ ಈ ರೀತಿಯಾಗಿರ್ತದೆ ಕ್ವಶನ್ಸ್ಗಳು. 2 ಎಕ್ಸ್ಟ್ರಾ ಕ್ವಶನನ್ನು ಕೇಳಿರ್ತಾರೆ ಹೌದಾ. ಪಾರ್ಟ್ ಸಿದಲ್ಲಿ 3 ಮಾರ್ಕ್ಸಿನು 5 ಕ್ವಶನ್ಸ್ ಬರ್ತವೆ. ದಟ್ ಈಸ್ 15 ಮಾರ್ಕ್ಸು. 3 ಕ್ವಶನ್ಸ್ ಸಲುವಾಗಿ ಅವ್ರು ಎಷ್ಟು ಕೇಳ್ತಾರಪ್ಪ ಅಂದ್ರೆ 5 ಕ್ವಶನ್ಸನ್ನು ಕೇಳ್ತಾರೆ. 2 ಎಕ್ಸ್ಟ್ರಾ ಕ್ವಶನನ್ನು ಕೇಳಿರ್ತಾರೆ ಹೌದಾ. ಪಾರ್ಟ್ ಡಿದಲ್ಲಿ ಅದೇ ರೀತಿಯಾಗಿ 5 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, 4 ಕ್ವಶನ್ಸು 5 ಮಾರ್ಕ್ಸಿಗೆ ಇರ್ತದೆ ಹೌದಾ. ನೆಕ್ಸ್ಟ್ ಅದೇ ರೀತಿಯಾಗಿ ಪಾರ್ಟ್ ಡಿದಲ್ಲಿಯೂ ಕೂಡ 2ಕ್ಕೆ ಆನ್ಸರನ್ನು ಮಾಡಬೇಕು. ಅವರು 4 ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. ಈ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ನಾವು ಕಾಣ್ತೀವಿ. ಎಲ್ಲದರಲ್ಲಿ ಎಲ್ಲ ಸೆಕ್ಷನ್ನಲ್ಲಿ ನಾವು ನೋಡಿದರೆ ಒಂದು ಡೈಗ್ರಾಮ್ ಅಂತೂ ಇದ್ದೇ ಇರ್ತದೆ. ಅದು 3 ಮಾರ್ಕ್ಸ್ ಇರಲಿ, 4 ಮಾರ್ಕ್ಸ್ ಇರಲಿ, 5 ಮಾರ್ಕ್ಸ್ ಇರಲಿ, 2 ಮಾರ್ಕ್ಸ್ ಇರಲಿ ಹೌದಾ. ಎಲ್ಲ ಸೆಕ್ಷನ್ನಲ್ಲಿ ಒಂದು ಡೈಗ್ರಾಮನ್ನು ಕಂಪಲ್ಸರಿ ಅವರು ಇಟ್ಟಿರ್ತಾರೆ ಹೌದಾ. ಸೊ ಇದಿಷ್ಟು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಇದಿಷ್ಟು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಲಿಟಲ್ ಬಿಟ್ ಇನ್ಫಾರ್ಮೇಷನ್ ಹೌದಾ. ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಆನ್ಸರನ್ನು ಮಾಡ್ತೀನಿ ನಾನು ಹೌದಾ. ಸೊ ದಿಸ್ ಈಸ್ ಅಬೌಟ್ ಸೆಕೆಂಡ್ PU ಎಕ್ಸಾಮಿನೇಷನ್. ಓಕೆ, ಥ್ಯಾಂಕ್ ಯು.